ಹೇಳಂಗಿಲ್ಲ ಬಿಡಂಗಿಲ್ಲ ಚಟ್ನಿ ಕಳ್ಳ ರುದ್ರ ಇಷ್ಟು ಮ್ಯಾಚ್ ಹೊಗೆ ತರ ಅನಿಸ್ತಾ ಇದೆ. ಸಾಕ್ಬಿಡು. ಹೆಲೋ ಗೈಸ್, ನಾನು ನಿಮ್ಮ ಶೆಟ್ಟಿ. ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ಬೆಳಿಗ್ಗೆನೆ ಕಾಲೇಜ್ನ ಇಷ್ಟ ಪಡ್ಕೊಂಡು ಕಷ್ಟ ಪಡ್ಕೊಂಡು ಕಾಲೇಜಿಗೆ ಹೋದೆ ಫ್ರೆಂಡ್ಸ್. ಕಾಲೇಜ್ ಸೂಪರ್ ಆಗೈತೆ. ಕಾಲೇಜಿಗೆ ಹೋಗಿಂತ ಮುಂಚೆ ನಾವು ಸ್ವಲ್ಪ ತಿಂಡಿ ತಿನ್ಬೇಕು ಅಂತ ಹೇಳಿ ತಿಂಡಿ ತಿನ್ನಕ್ ಬಂದ್ವಿ ಫ್ರೆಂಡ್ಸ್. ಪಲಾವ್ಗೆ ಚಟ್ನಿ ಹಾಕೊಂಡ್ ತಿಂತವನೆ, ಮೊಸರು ಹಾಕೊಂಡ್ ತಿನ್ನೋ ಅಂದ್ರೆ ಚಟ್ನಿನ ಬಾಚ್ಕೊಂಡು ತಿಂತವನೆ ನೋಡಿ ಫ್ರೆಂಡ್ಸ್. ಸ್ವಾಮಿ ಅಂತ ಸುದೀಪು ಚಟ್ನಿ ಖಾಲಿ ಹೋಗೈತೆ. ಇನ್ನೊಂದು ನಮ್ಮ ಹುಡುಗ ನನ್ನ ಫೋನ್ ಇಸ್ಕೊಂಡು ನಾನ್ ಲಾಗ್ ಮಾಡ್ತೀನಿ ಅಂತ, ಆದ್ರೆ ಅವ್ನಿಗೆ ಕ್ಯಾಮ್ರಾ ಹೆಂಗ್ ತಿರ್ಸೋದು ಅಂತಾನೆ ಗೊತ್ತಾಗಿಲ್ಲ ನೋಡಿ. ರಿಟರ್ನ್ ಹೆಂಗ ಮಾಡೋದು ನಮ್ ಕಡೆ ನೋಡ್ಬೇಕಾದ್ರೆ ಹೆಂಗೆ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ಫ್ರೆಂಡ್ಸ್, ನಾವು ಕಾಫಿ ಕುಡಿತಿದ್ದೀವಿ. ಕಲ್ಗಜ್ ಕುಡ್ದಂಗೆ ಕುಡಿತಾವ್ ನೀವು. ನೋಡಿ ಕಾಫಿ ಕುಡಿ ಅಂದ್ರೆ ಕಲ್ಗಜ್ ಕುಡ್ದಂಗೆ ಸೊರ್ರು 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 ಅಂತ ಎಳ್ಕೊಂಡ್ ಕುಡಿತಾವನೆ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇವರಿಗೆಲ್ಲ ಇರಿಟೇಷನ್ ಆಗ್ತಾ ಇದೆ ಇರೋರಿಗೆಲ್ಲ. ನೋಡಿ ಇವನು ಸಬ್ಸ್ಕ್ರೈಬ್ ಆಗಿ ಈಗೆಲ್ಲ ಸೊರ್ ಅಂತ ಕುಡ್ದು ಬೇರೆಯವರಿಗೆಲ್ಲ ಇರಿಟೇಟ್ ಮಾಡ್ತಿದ್ದಾನೆ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ನೀವು ಕಮೆಂಟಲ್ಲಿ ಹಾಕಬೇಕಾದ್ರೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಅದನ್ನ ನಾವು ಕುಡಿದ್ರೆ ಶಬ್ದ ಇಲ್ಲ. ಕುಡಿದಿವೆ ಏನೋ ರೀತಿ ಕುಡಿತೀವಿ. ಚಾನ ಬೇರೆ ಅಲ್ಲ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಚಪಾತಿ ಆರ್ಡರ್ ಮಾಡಿದ್ದ, ಮಿಸ್ಸಾಗಿ ಪೂರಿ ಕೊಟ್ಬಿಟ್ಟವ್ರಿ ಇವನಿಗೆ. ಪೂರಿ ನೋಡ್ರೆ ಸತ್ತೆ ಹೋಗೈತಿ. ಪೂರಿಗೆ ಜೀವನೇ ಇಲ್ಲ, ಪೂರಿ ಸತ್ತೆ ಹೋಗೈತಿ. ಕುಳಿತವನ್ ಇವಾಗ. ಕಷ್ಟ ಅಂದ್ರೆ ಕಷ್ಟ ಫ್ರೆಂಡ್ಸ್ ಇವನಿಗೆ. ಚಟ್ನಿ ಕಳ್ರು ಇವನ್ ನೋಡ್ರಿ ಫ್ರೆಂಡ್ಸ್, ಪಾಪ ನಮ್ಗೆ ಕಿಶನ್ ಚಟ್ನಿ ಇದೆ. ಆ ಚಟ್ನಿನ ನೋಡಿ ಹೆಂಗ್ ತಗೊಂಡ ನೋಡ್ರಿ ಚಟ್ನಿ ಖಾಲಿ ಮಾಡ್ತಾವ. ನನಗೆ ಬಹಳ ಲಾಸ್ ಆಗ್ತೈತೆ. ಹೇಳಂಗಿಲ್ಲ ಬಿಡಂಗಿಲ್ಲ ಚಟ್ನಿ ಕಳ್ಳ ರುದ್ರ. ನೋಡಿ ಫ್ರೆಂಡ್ಸ್, ಅವಾಗೆ ಚಿಗ್ಲಿ ಇದು ಮಾಡ್ತಿದ್ರು. ಇವನು ಚಿಗ್ಲಿ ಚಾಕ್ಲೇಟ್ ತಿಂತಿದ್ದಾನೆ. ಇವನು ಊಟ ಮಾಡಿದ ಸಾಲದೆ ಚಾಕ್ಲೇಟ್ ಎಲ್ಲ ತಿಂತವನೆ. ಇವನ್ ನೋಡಿ ಬ್ಯಾಗ್ ಮರ್ತ್ ಬಂದವನೆ. ಇವ್ನು ನೋಡಿ ಬ್ಯಾಗ್ ಮರ್ತವನೆ. ಲೇ ನೀನ್ ಬ್ರೈಟ್ನೆಸ್ ಕೊಟ್ರು ಕಾಣಲ್ಲ ಅಲ್ಲೇ ಫುಲ್ ಬ್ರೈಟ್ನೆಸ್ ಕೊಟ್ರು ಕಾಣಲ್ಲ ನೀನಲ್ಲಿ. ಬಿಸ್ಲಿ ಬಾ ಬಿಸ್ಲಿ. ನಾನು ಈ ವಿಡಿಯೋ ಮಾಡ್ತಿರೋದು ಗೊತ್ತಿರಲಿಲ್ಲ ಫ್ರೆಂಡ್ಸ್. ಸುಮ್ನೆ ಕ್ಯಾಮ್ರಾಗ್ ಬಂದು ಅಲ್ಲಿ ತೋರಿಸ್ತಾ. ಈ ಕೋಣದ ಹಲ್ಲು ನೋಡಿದರೆ ಗೊತ್ತಾಗ್ತದೆ ಅನೇಕ ಗದ್ದೆಯಲ್ಲಿ ಪಳಗಿದ ಕೋಣವಿದು. ಅಲ್ಲಿಂದ ನಾನು ಎಷ್ಟು ಗ್ರೌಂಡಿಗೆ ಇಳಿದ್ವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬೊಮ್ಮುಂಕಟೆ ಇದು ಬೊಮ್ಮುಂಕಟೆ. ಕ್ರಿಕೆಟ್ ಆಡಕ್ ಹೋಗ್ತಾ ಇದೀವಿ. ಕ್ರಿಕೆಟ್ ಆಗ್ಲೇ ಮ್ಯಾಚ್ ನಡೀತಾ ಇದೆ. ಇವಾಗ ಹೋಗಿ ನಾವು ಅಲ್ಲಿ ನಮ್ಮ ಹುಡುಗರಿನೋ ಅಲ್ಲಿ ಅಷ್ಟು ದೂರದಲ್ಲಿ ನಮ್ಮ ಹುಡುಗರಿನೋ ಎಲ್ಲಿದ್ದಾರೆ ಅಷ್ಟು ಮ್ಯಾಚ್ ಹೊಗೆ ತರ ಅನಿಸ್ತಾ ಇದೆ. ಹೋದ ಸತಿ ಇವರೇ ಮ್ಯಾಚ್ ಗೆದ್ದಿದ್ದು, ಈ ಸತಿ ನಮಗೆ ಬಿಟ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. 1,000ಕ್ಕೆ ಡೀಲ್ ಆಗ್ತದೆ. ಜೈ ಜೈ. ನೋಡಿ ಫ್ರೆಂಡ್ಸ್, ಇವರು ರುದ್ರೇಶ್ ಅಂತ. ಅವ್ರ ಬಟರ್ಫ್ಲೈ ತೋರಿಸ್ರಿ ಫ್ರೆಂಡ್ಸ್, ತಡೀರಿ. ಇವಾಗ ಚಿಟ್ಟೆ ತೋರ್ಸು. ಚಿಟ್ಟೆ Butterfly, where are you going? Out in the garden. BSc ಇಂದ ಸೆಕೆಂಡ್ ಇಯರ್ಸ್ ನಮ್ಮವರು. ಇವರು 6-4 ಹೊಡಿತಾರೆ ಅಂತ ಬಾಯಲ್ಲಿ ಹೇಳ್ತಾರೆ, ಬಟ್ ಇದುವರೆಗೂ ಹೊಡೆದಿದ್ದು ನಾವು ನೋಡೇ ಇಲ್ಲ. ಯಶು ಅಂತ ಕ್ಲಾಸಲ್ಲಿ ಬೆಳಗಿಂದ ಬಂಕ್ ಹೊಡೆದು ಇವರೇ ನೋಡಿ. ಇವರೆಲ್ಲ BSc ಅವರು. ಬೆಳಗಿಂದ ಕ್ಲಾಸ್ ಬಂಕ್ ಹೊಡೆದು ಒಳ್ಳೆ ಕ್ರಿಕೆಟ್ ಮ್ಯಾಚ್ ಆಡ್ತಾವ್ರೆ. ಇವ್ನು 4 ಹೊಡಿತಾನೆ, ಇವ್ನು 6 ಹೊಡಿತಾನೆ ಅಂತ ಹೇಳ್ತಿರ್ತಾನೆ. ಕರೆಂಟ್ ಹೋಗ್ಬಿಟ್ಟಿತ್ತು ಅದಕ್ಕೆ ಬೈತಾರೆ. ಅಲ್ಲಿ ಕಾಣಿಸ್ಬೇಕಂದ್ರೆ ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊಳ್ಳಿ. ಇವನಿದಾನಲ್ಲ, ಇವನು ಕಳೆದು ಹೋದ ಕ್ಯಾಲ್ಸಿಯಂ ಮರಳಿಸಿ ದುಪ್ಪಟ್ಟು ಸ್ಟ್ರಾಂಗ್ ಆಗಿಸುತ್ತೆ. ಮ್ಯಾಚ್ ಇಂದ ಟೈಲ್ಸ್ ಕಾಪಿ ಹಾಕಿದ್ವಿ ಫ್ರೆಂಡ್ಸ್. ಅದನ್ನ ನೋಡ್ಕೊಂಡು ಹೊರಟ್ವಿ ವಾಪಸ್. ಈ ವಿಡಿಯೋ ಕತ್ಲಲ್ಲಿ ನೋಡೋದ್ರೆ ನಿಮಗೆ ಎಷ್ಟು ಕಾಣಲ್ಲ. ಸೊ ಬ್ರೈಟ್ನೆಸ್ ಇಟ್ಕೊಂಡು ನೋಡಿ, ಅವ್ನು ಕಾಣಬೇಕು ಅಂದ್ರೆ. ಇಲ್ಲೇ ಪ್ರಾಕ್ಟೀಸ್ ಮ್ಯಾಚ್ಗೆ ಅಂತ ಟಾಸ್ ಹಾಕಿದ್ರು. ಇವ್ನು ಎಂತ ಕಳ್ಳನ್ ಮಗ ಅಂದ್ರೆ ನಂದೇ ಐಡಿ ಕಾರ್ಡ್ ಕದ್ಬಿಟ್ಟು ನನಗೆ ಕೊಡ್ತಾನೆ ನೋಡ್ರಿ.
ನೆಕ್ಸ್ಟ್ ನಾನು ನನಗೆ ಪ್ರಾಕ್ಟೀಸ್ ಮಾಡಬೇಕಿತ್ತು. ಸೊ ಪ್ರಾಕ್ಟೀಸ್ಗೆ ಅಂತ ಹೊರಟೆ. ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ವಲ್ಪ ಬಾಲ್ ಚಕ್ ಬೀಳ್ತಿತ್ತು. ಸೊ ಬಾಲಿಂಗ್ ಟ್ರೈ ಮಾಡ್ತಾ ಇದ್ದೆ. ಹಂಗೋ ಹಿಂಗೋ ಬಾಲಿಂಗ್ ಬೀಳ್ತಾ ಇದೆ ನಂದು ಇವಾಗ, ಪರವಾಗಿಲ್ಲ. ಮ್ಯಾಚಿಗೆ ಎಲ್ಲರೂ ಸಪೋರ್ಟ್ ಮಾಡಕ್ ಬನ್ನಿ. ನನಗೆ 5ನೇ ತಾರೀಕು ನಮ್ ಮ್ಯಾಚ್ ಇದೆ. ಸೊ ಎಲ್ಲ ಸಪೋರ್ಟ್ ಮಾಡಕ್ ಬನ್ನಿ. ನಿಮ್ ಸಪೋರ್ಟ್ ಇಂದ ನಾನು ಮತ್ತೆ ಆಡಕ್ ಖುಷಿ ಆಗುತ್ತೆ. ಆಮೇಲೆ ಬಸ್ ಸ್ಟ್ಯಾಂಡ್ ಕಡೆ ಹೊರಟೆ, ಮನೆ ಹೋಗ್ಬೇಕಿತ್ತಲ್ಲ. ಸೊ ಬಸ್ ಹತ್ತಕ್ಕೆ ನಮ್ಮ ಅಭಿ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡಿದ್ದಾನೆ ಇವಾಗ. ಅಭಿ ಏನ್ ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಿದ್ಯಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಿಸ್ನೆಸ್ ಪ್ಲಾನ್ ಇವಾಗಲೇ ರೆಡಿ ಮಾಡ್ತಿದ್ದೆ ನೋಡಿ. ನಮ್ಮ ಅಬ್ಬಿ ಎಂತ ಒಳ್ಳೆಯವನು ಅಂದ್ರೆ ಪಾಪ ಕ್ಲಿಪ್ ಹೊಡೆದಾಕಿದ್ದ. ಸೊ ಅವಳಿಗೆ ಕ್ಲಿಪ್ ವಾಪಸ್ ಕೊಡ್ಸ್ಬೇಕು ಅಂತೇಳಿ ಅವಳಿಗೆ ವಾಪಸ್ ಕೊಡ್ತಾವನೆ. ಅವಳು ತಗೊಂತಿಲ್ಲ. ಇವ್ನು ಕೊಡ್ತಾವನೆ, ಅವಳು ತಗೊಂತಿಲ್ಲ. ಒಳ್ಳೆ ವ್ಯಾಪಾರ ಮಾಡ್ತಾವ್ರೆ, ಮಾಡ್ಲಿ. ಏಯ್ ಬಳೆ ಮಾರವನೆ, ಈ ಕಡೆ ಬಾ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಮ್ ಸುದೀಪನ್ ಕ್ಲಿಪ್ ಹೆಂಗ್ ಕಾಣುತ್ತೆ ಅಂತೇಳಿ ನೀವ್ ಹೇಳಿ, ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕಿ. ಎಷ್ಟ್ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಕ್ಲಿಪ್ ಅವನಿಗೆ. ಇನ್ಮೇಲೆ ಕಾಲೇಜಿಗೆಲ್ಲ ಅವ್ನು ಕ್ಲಿಪ್ ಅಲ್ಲೇ ಬರ್ತಾನೆ. ಪ್ಲೀಸ್ ನೀವು ಕಮೆಂಟ್ ಅಲ್ಲಿ ಅವನಿಗೆ ಸ್ವಲ್ಪ ಹೇಳಿ. ಅವನಿಗೆ ನಾನು ಈ ಕಮೆಂಟ್ ತೋರಿಸ್ತೀನಿ. ನನಗೂ ಕ್ಲಿಪ್ ಆಗ ಟ್ರೈ ಮಾಡ್ಕೊಂಡು ನಾನು ಕೈ ಸಿಕ್ಕಿದೆ. ಪಾಪ ಅವನು ಶಾಪಿಂಗ್ ನೋಡ್ಕೊಂಡು ಅಲ್ಲೇ ಅರ್ಧ ಗಂಟೆಯಿಂದ ಕೂತವನೆ. ಅವನ್ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಮ್ಮ ಅಭಿ ಇದ್ದವನು ಡಾಗ್ ಸತೀಶ್ ತರ ಆಂಟಿ ಹತ್ರ ಡೈಲಾಗ್ ಹೊಡಿತಿದ್ದ ನೋಡಿ ಫ್ರೆಂಡ್ಸ್. ಅವ ಆಂಟಿಗೂ ತಲೆ ಶೂಟ್ ಇಡ್ತಿದ್ದಾನೆ. ಇನ್ ಪೀಟರ್ ಇಂಗ್ಲೆಂಡ್ ಅಂತ. ಇದ್ರ ಬೆಲೆ 2,69,000 ರೂಪಾಯಿ. ಫ್ರೆಂಡ್ಸ್ ಪಾಪ 600 ರೂಪಾಯಿ ಕೊಟ್ಟಿದ್ದಾನೆ. ನಾನು ಸುಮ್ಮನೆ 150 ರೂಪಾಯಿ ಅಂತ ನೋಡಿ ಹಿಂಗ್ ರಿಯಾಕ್ಟ್ ಮಾಡ್ತಾನೆ. 150 ನೋಡಿ ಗೈಸ್, ಇವರಿಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀವಿ. ಜೊತೆ ನೀವು ಮಾಡಿ ಫ್ರೆಂಡ್ಸ್, ಸರಿನಾ? ಆಲ್ ದಿ ಬೆಸ್ಟ್ ಮಂಥನ್. ಸಾಂಗ್ ಡೊನೇಟೆಡ್ ಫಾರ್ ಮೈ ಹಿಂದೆ ಒಂದು ಸಖತ್ತಾಗಿರೋ ಲೈನ್ ಬರ್ತಿತ್ತು ಫ್ರೆಂಡ್ಸ್, ಅದ್ ನೋಡ್ತಾ ಇದ್ದೆ. ಬೇಡುವ ನಾಲಿಗೆಗೆ ಎತ್ತಿದ್ದರೆ ಕೊಡುವ ಕೈ ಕೊರತೆ ಇಲ್ಲ. ಎಲ್ಲ ಓದ್ಕೊಂಡು ಬಸ್ಸಿಗೆ ಹೊರಟೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಿಂಗೆ ನೆಕ್ಸ್ಟ್ ಕಂಟೆಂಟಿಗೋಸ್ಕರ ನನ್ಗೆ ಕಾಯ್ತಾ ಇರ್ರಿ. ನೆಕ್ಸ್ಟ್ ಕಂಟೆಂಟ್ ಸಿಗೋಣ. ಜೈ ಹಿಂದ್.